ನಾವೀಗೆಲ್ಲ ಹೊರಡಿದ್ದೇವೆ. ಇಲ್ಲಿ ಮಳೆ ಬರ್ತಾ ಇದೆ, ಇಲ್ಲಿ ಮಳೆ ಬರ್ತಾಯಿದೆ. ಈ ಬೋಟಲ್ಲಿ ನಾವು ಕಾಶಿ ವಿಶ್ವನಾಥನ ದರ್ಶನ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಇದು ನಮ್ಮ ಬೋಟಿನ ಡ್ರೈವರ್ ಎದುರು ಹೋಗ್ತಿದ್ದಾರಲ್ಲ ಅವರು. ಅಂದರೆ ಮುಂಚೆ ಗಂಗಾವತಿ ಟೈಮಲ್ಲಿ ಬೋಟಿಂಗಲ್ಲಿ ಹೋಗಿ ನೀರಿನಲ್ಲೇ ನದಿಯಲ್ಲಿ ನಿಂತು ಗಂಗಾವತಿ ನೋಡ್ಬೋದಿತ್ತು. ಹಾಗಾದರೆ ಈಗ ಮಳೆ ಟೈಮ್ ಆದ ಕಾರಣ ಅವರು ಈಗ ಬಿಡೋದಿಲ್ಲ ಅಂತೆ. ಈಗ ನಾವು ಗಂಗಾವತಿನ ಹೊರಗಡೆಯಿಂದ ನಿಂತೇ ನೋಡಬೇಕಾಗುತ್ತೆ. ಹಾಗಾಗಿ ಈಗ ಫಸ್ಟಿಗೆ ನಾವು ಈ ಸುತ್ತಮುತ್ತಲಿರುವ ಘಾಟ್ಗಳೆಲ್ಲ ನೋಡಿ ಮತ್ತು ಕಾಶಿ ವಿಶ್ವನಾಥ ದರ್ಶನ ಪಡೆಯಲು ಅಲ್ಲಿ ಹೋಗ್ತೇವೆ. ಮಳೆ ಕೂಡ ಬರ್ತಾ ಇದೆ. ಇಲ್ಲಿ ಒಳ್ಳೆ ಮಳೆ ಬಂದರೆ ಈ ದೇವಸ್ಥಾನ ತನಕ ನೀರು ತುಂಬ್ತದಂತೆ. ಬರ್ತಿದ್ದಾರೆ ಹಾಕ್ಲಿಕ್ಕೆ. ಫುಲ್ಲು ಮಳೆ ಬರ್ತಿದೆ. ಮಳೆಗಾಲದಲ್ಲಿ ಮಾತ್ರ ಈ ಬೋಟಲ್ ಕೂತ್ಕೊಂಡು ಒದ್ದೆಯಾಗಿ ಹೋಗ್ಬೇಕು. ತುಂಬ ಗಾಳಿ ಇದೆ, ಇಲ್ಲಿ ಮಳೆ ಇದೆ. ಬೋಟಲ್ಲಿ ಹೋಗ್ಲಿಕ್ಕೆ ತುಂಬ ಕಷ್ಟ ಇದೆ. ತರಪಲೆಲ್ಲ ಇಟ್ಕೊಂಡು ಹೋಗ್ಬೇಕು. ಇಲ್ಲಿ ಮಾತ್ರ ಒಳ್ಳೆ ಇದಿದೆ, ನೋಡಲಿಕ್ಕೆ ಚೆಂದ ಇದೆ. ಅಲ್ಲಿ ಏನೋ ಒಂದು ಪ್ಯಾಲೇಸ್ ಥರ ಕಾಣ್ತಿದೆ, ಏನೆಲ್ಲ ಗೊತ್ತಿಲ್ಲ. ಹೋಗಿ ಮೇಲ್ಗಡೆ ನೋಡಿ, ತರ್ಪಲದ ಮೇಲೆ ಎತ್ಕೊಂಡು ಹೋಗ್ತಿದ್ದೇವೆ ನಾವು. ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಇಲ್ಲಿ ಈ ಮಳೆ ಬರ್ತಿದೆ, ಗಾಳಿ ಬರ್ತಿದೆ, ತರ್ಪಲ್ ಕೂಡ ತಲೆ ಮೇಲೆ ಬೀಳ್ತಾ ಇದೆ. ನೋಡ್ಬೋದು ತರ್ಪಲ್. ಡ್ರಮ್ ಘಾಟ್ ಮೇಲೆ ಇರೋದು ನಮ್ಮ ಕಾಶಿ ಮಠ. ಪಂಚಗಂಗಾ ಘಾಟ್ ಇದು. होटल घाट, संकट घाट। 24 आवर डेट पार्टी चलता है। 24 आवर। लेफ्ट साइड वो काशी विश्वनाथ कॉरिडोर, लेफ्ट साइड बिल्डिंग। ಇದು ಮಣಿಕರ್ಣಿಕಾ ಘಾಟ್ ಅಂತೆ. ಇಲ್ಲಿ 24 ಗಂಟೆ ಹೆಣಗಳನ್ನು ಹೊತ್ತಿಸ್ತಾ ಇರ್ತಾರಂತೆ. ಇಲ್ಲಿ जो गंगा आरती होता है ना, वो आगे में होता है। मतलब नीचे खड़े होकर देखना है उधर। बोट पे बैठ के नहीं देखना है, नीचे खड़े होकर देखना है। कितने बजे जाना पड़ेगा उधर? वो गंगा आरती 7:15 बजे होता है। ಅಲ್ಲಿ 3 ಕಾಣ್ತಿದೆ ರೆಡ್ ಕಲರಿನ ಗುಂಬದು. ಇದು ಕರ್ನಾಟಕ ರಾಜರದಂತೆ, ಕರ್ನಾಟಕ ಘಾಟ್ ಅಂತ. ಪ್ರಜಿತ್ ಕೈ ಉಳ್ಳಿಲಿ ಬೆಕ್ಕು, ಮೊಸಳೆ ಉಂಟು, ಮೊಸಳೆ. ಹಾಂ, ಕ್ರೊಕೊಡೈಲ್. ಇದರಲ್ಲಿ ಕಾಣ್ತಿರೋದು ಹರಿಶ್ಚಂದ್ರ ಘಾಟ್. ಇದು ನೋಡ್ಬೋದು, ಇದು ಹರಿಶ್ಚಂದ್ರ ಘಾಟ್. चलो आगे
ನಾವೀಗ ಇಲ್ಲಿ ಬಂದಿದ್ದೇವೆ ಒಂದು ಮೀರಾ ಘಾಟ್ ಅಂತೇಳಿ ಇಳಿತಿದ್ದೇವೆ. ಇಲ್ಲಿಂದ ಒಂದು ಕಾಫಿ ಎಲ್ಲ ಕುಡಿದು ಆನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾರೆ ಇವರು, ನಮ್ಮ ಗೈಡುಗಳು. ನಾವು ಚಹಾ ಕುಡ್ದಂಥ ಹೋಟೆಲ್ ಇದು. ಇಲ್ಲಿ ಸೆಲ್ಫ್ ಸರ್ವ್ ಸಿಸ್ಟಮ್ ಇದೆ ಈ ಹೋಟ್ಲಲ್ಲಿ. ಫುಡ್ ಒಳ್ಳೆ ಇದೆ, ಚೆನ್ನಾಗಿದೆ. ಮತ್ತು ಇದು ಕಾಶಿ ವಿಶ್ವನಾಥ ಮಂದಿರದ ಕಾರಿಡೋರ್ ನೋಡ್ಬೋದು. ಇಲ್ಲಿಂದ ನಾವೀಗ ಎಂಟ್ರ್ ಆಗಬೇಕು. ಅದ್ರಲ್ಲಿ ಕಾಣ್ತಿದ್ದೆ ಅಲ್ವಾ ಒಳಗೆ ಕಾಣುವಂಥದ್ದು ಕಾಶಿ ವಿಶ್ವನಾಥ ದೇವಸ್ಥಾನ. ನಮಗೆ ಇಲ್ಲಿ ಈ ಕಡೆಯಿಂದ ಕ್ಯೂ ಅಲ್ಲಿ ಹೋಗಬೇಕಾಗ್ತದೆ. ದೇವರ ದರ್ಶನಕ್ಕೆ ಹೋಗ್ತಿದ್ದೇವೆ. ಅಲ್ಲಿ ಒಳಗೆ ಮೊಬೈಲೆಲ್ಲ ತಗೊಂಡು ಹೋಗ್ಲಿಕ್ಕಿಲ್ಲ, ಹಾಗಾಗಿ ಮೊಬೈಲ್ ಇಲ್ಲಿ ಹೊರಗೆ ಬಿಟ್ಟು ಹೋಗ್ತಿದ್ದೇವೆ ನಾವು. ಮತ್ತು ದೇವಸ್ಥಾನ ದರ್ಶನ ಮಾಡಿಕೊಂಡ ಮೇಲೆ ಸಿಗೋಣ. ಭಾರತ ಮಾತೆಯ ಒಂದು ಸ್ಟ್ಯಾಚ್ಯೂ ಇಲ್ಲಿದೆ. ಇಲ್ಲಿಂದು ಹೋಟ್ಲಿದೆ. ಹೋಟ್ಲು ಫುಡ್ ಮಾತ್ರ ಒಳ್ಳೇದಿದೆ, ಅದರಷ್ಟು ಸರ್ವಿಸ್ ಅಷ್ಟು ಒಳ್ಳೆ ಇಲ್ಲ. ಅಂದರೆ ಕೌಂಟ್ರಲ್ಲಿ ಕೂತ್ಕೊಂಡವ ಬಿಲ್ ಮಾಡುವ ಸ್ವಲ್ಪ ಪೆದಂಬು ರ್ಯಾಶ್ ಮಾತಾಡ್ತಾನೆ, ಅಷ್ಟು ಇದಿಲ್ಲ. ಒಂಥರ ಧರ್ಮಕ್ಕೆ ಊಟ ಕೊಟ್ಟಾಗೆ ಮಾಡ್ತಾನೆ ಅವನು. ಫುಡ್ಡು ಒಳ್ಳೆ ಸಖತ್ತಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಅಲ್ಲಿ ಬಿಲ್ಲಿಂಗ್ ಸೆಕ್ಷನಲ್ಲಿ ಕೂತ್ಕೊಳ್ಳೋ ಸರಿ ಇಲ್ಲ ಅಷ್ಟು. ಮತ್ತು ಇದು ಗಂಗಾ ತಾಯಿಯ ಮಹಾದ್ವಾರ. ಇದು ವಿಶ್ವನಾಥ ಮಂದಿರದ ಎದುರಲ್ಲಿರುವ ಗಂಗಾ ದ್ವಾರ. ಇದು ಮೇ ಬಿ ಒಳಗೆ ಬಿಡುವುದಿಲ್ಲ ಈ ಟೈಮಲ್ಲಿ. ಇಲ್ಲಿ ನೋಡಿ, ನಮ್ಮ ಹೆಂಗಸರು ಬನಾರಸ್ ಸಾರಿಗೆ ಪರ್ಚೇಸಿಂಗ್ ಎಲ್ಲ ಬಂದಿದ್ದಾರೆ. ಈ ಸರ್ ಕಾಣಿಸ್ತಾ ಇದ್ದಾರೆ. 1,500,000 1 ಲಕ್ಷ ಬನಾರಸ್ ಸಾರಿ ಸಿಗ್ತದಂತೆ. ಇಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ಸಾರಿ ನೋಡಿ ಎಷ್ಟು ರಾಶಿ ಸಾರಿ ಇದೆ. 1,500,000ದಿಂದ 1,50,000 ಲಕ್ಷ ತನಕ ಇದೆಯಂತೆ ಸಾರಿ ರೇಟ್, ಬನಾರಸ್ ಸಾರಿ. मैडम देखिए बनारस का मटेरियल एक और ये तो देखिए इसका कलर, तो एक कलर ये है, एक इसमें पैरेट ग्रीन में आएगा. देखिए 3,500 का है. इसमें कलर्स मिलेगा आपको, लाइट डार्क सब एवरीथिंग भी है. ये कलर ही अच्छा है, डार्ಕ್ ಕಲರ್. ಇವ್ರು ನೋಡಿ ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ ಇಲ್ಲಿ ಸಾರಿ ವಿಷಯದಲ್ಲಿ. ಇದೆಲ್ಲ ಹೊಡೆದು ಆಡ್ಬಿಡ. ಅಯ್ಯೋ ಕಣ್ಣಾಗ ದೊಡ್ಡ ಕದ್ದೊಳ ಕಾಲ್ಗೆ ಬಿಡ ಅಗೋರಿ ಸಿರಿಸ್ತು ಬೆಳಿಗ್ಗೆ. ಸಾರಿ ಆಗ್ತಾ ಇದ್ದಾರೆ ಇವರು. ಗುಡ್ಡೆ ಆಗಿದೆ ಸಾರಿ. ಈ ಸಾರಿಯಲ್ಲಿ ತುಂಬಾ ಕಲರ್ ಉಂಟು, ಪುನಃ ಇದ್ರಲ್ಲಿ ಕಲರ್ ಬೇಕಂತ ಇವರಿಗೆ. ನೋಡಿ ಎಷ್ಟು ಕಲರ್ ಉಂಟು ಇದರಲ್ಲಿ. ಪುನಃ ಎಂತ ಕಲರ್ ಬೇಕು ಇವರಿಗೆ? ಎಷ್ಟು ಎಲ್ಲ ಕಲರ್ ಉಂಟು ಇದರಲ್ಲಿ ಪುನಃ ಕಲರ್ ಬೇಕಂತೆ. ಇಲ್ಲಿ ನೋಡ್ಬೋದು ನೀವು, ಸಾರಿ ರಾಶಿ ಹಾಕಿದ್ದಾರೆ. ಇವರೇ ಕಾಣುತ್ತಿಲ್ಲ ಈಗ ಸಾರಿ ಮಿಡ್ಲಿಂದ ನೋಡಿ. ಆದ್ರೆ ಇವ್ರದ್ದು ಸೆಲೆಕ್ಷನೇ ಆಗ್ಲಿಲ್ಲ ಇನ್ನು. ಪಾಪ ಇವ್ರು ಆಗದಿಂದ ತೆಗೆದು ತೋರಿಸ್ತಾ ಇದ್ದಾರೆ. ಇವ್ರದ್ದು ಸೆಲೆಕ್ಷನೇ ಆಗ್ಲಿಲ್ಲ ಇನ್ನು. ಹುಡುಗರ ಅವಸ್ಥೆ ನೋಡಿ, ಎಲ್ಲ ಬೋರ್ಡ್ ಇದ್ದಾನೆ, ಎಲ್ಲ ಬೋರ್ಡ್ ಕೂತ್ಕೊಂಡಿದ್ದಾನೆ. ಬೋಲೋ ಬಾತ್ ಕರೋ. ये आंटी का बिल अलग. आप सर बिजनेस के लिए पेशेंस चाहिए जो हर लोग के पास नहीं हो. You can take a picture and you will give me order. I will send the code. ಒಳ್ಳೆ ಹುಷಾರಿದ್ದಾರೆ ಇವರು. ಎಲ್ಲ ಸಾರಿ ಎಲ್ಲ ಕೊಟ್ಟು ಇಷ್ಟು ರಾಶಿ ಸಾರಿ ಹಾಕಿಸಿ 11,000 ಒಂದು ಬಿಲ್ ಆಯಿತು, 2,000 3,000 4,500 ಒಂದು 20,000 ಬಿಲ್ ನಮ್ಮದೇ ಇದೆ. ಇಲ್ಲಿ लड़के को इधर छोड़ के जाते हैं, आपको हेल्प में जाएगा वो. उसको स्टडी करें. हाँ स्टडी करो, उसको भी बिजनेस में डालो. और आज के समय में लेडीज को झेलना सबसे बड़ा पेशेंस है. क्यों सर? मेरा बाल हो गया. ಫೈನಲಿ ಶಾಪಿಂಗ್ ಮುಗೀತು ಹುಡುಗಿರ್ದು. ಇನ್ನು ನಾವು ಊಟಕ್ಕೆ ಹೋಗ್ತೇವೆ. ಇಲ್ಲಿ ನೋಡಿ, ಪ್ರತಿ ಗಲ್ಲಿಯಲ್ಲಿ ಒಂದೊಂದು ದೇವಸ್ಥಾನಗಳಿವೆ ಮತ್ತು ಮಠಗಳಿವೆ. ಮಾತ್ರ ರೋಡ್ ಮಾತ್ರ ಸಣ್ಣದು, ನಡ್ಕೊಂಡೇ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡಿ ಒಂದು ಗಣಪತಿ ಇದು ಇದೆ ಒಂದು. ಇದರ್ ಹಾಂ Smile please. Sir is taking a picture. One picture please.
ಇಲ್ಲಿ ನೋಡಿ ಒಂದು ದೇವಸ್ಥಾನ ಇದೆ, ವಿಶಾಲಮ್ಮನ ದೇವಸ್ಥಾನ. ನಮ್ಮ ಟೂರ್ ಗೈಡು ಈಗ ಇವರು ಕೆಲಸ ಮುಗೀತು, ಈಗ ಇನ್ನು ಇವರು ಬರ್ತಾರೆ ನಮ್ಮೊಟ್ಟಿಗೆ, ನಂದು ಅಂತೇಳಿ ಇವರು ಬರ್ತಾರೆ ನಮ್ಮ ಜೊತೆ. ಈ ಗಂಗಾರತಿ ಆಗುವ ಜಾಗ ಇದು, ಜನ ಫುಲ್ಲು ಸೇರಿದ್ದಾರೆ, ಇಲ್ಲಿ ಫುಲ್ಲು ಕ್ರೌಡ್ ಇದೆ. ಹೇಗೋ ಒಳಗೆ ನುಗ್ಗಿಕೊಂಡು ಬಂದಿದೆ ನಾವು. ಗಂಗಾರತಿ ನೋಡಿ ಬಂದ್ವಿ. ಬರುವಾಗ ತುಂಬ ಟಯರ್ಡ್ ಆಗಿತ್ತು, ಹಾಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮಕ್ಕಳೆಲ್ಲ ಮಲಗಿದ್ರು, ಅದಕ್ಕೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಗಂಗಾರತಿ ವೀಡಿಯೋ ಇದೆ, ಹಾಕ್ತೀನಿ ನಾನು. ಮತ್ತು ಇವಾಗ ನಾವು ಗಂಗಾ ಸ್ನಾನ ಕೂಡ ಮಾಡಿದ್ವಿ, ಅಲ್ಲಿ ಮೊಬೈಲಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ, ಹಾಗೆ ಗಂಗಾ ಸ್ನಾನದ್ದು ಕೂಡ ವೀಡಿಯೋ ಮಾಡಲಿಲ್ಲ ನಾವು. ಇವಾಗ ನಾವು ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ವಿ, ಎಲ್ಲ ರೆಡಿಯಾಗಿದ್ವಿ ನಾವು ಹೊರಡಲಿಕ್ಕೆ. ನಾವು ಕಾಲಭೈರವನ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಒಳಗೆ ಮೊಬೈಲಲ್ಲೆಲ್ಲ ಉಡಿಲ್ಲ, ಸೊ ಒಳಗಿನ ವೀಡಿಯೋ ತೆಗಿಲಿಲ್ಲ. ಈಗ ನಾವು ಸಂಕಟ ಮೋಚನ ಮಂದಿರಿಗೆ ಹೋಗಲಿಕ್ಕೆ ರಿಕ್ಷಾ ಇಡ್ಲಿಕ್ಕೋಸ್ಕರ ಇಲ್ಲಿ ಹೋಗ್ತಿದ್ದೇವೆ. ರೋಡ್ ನೋಡಿದ್ರಲ್ಲ ಎಷ್ಟು ಸಣ್ಣ ರೋಡ್ ಅಂತೇಳಿ, ಒಂದು ಬೈಕ್ ಮಾತ್ರ ಹೋಗ್ಬೋದು ಅಷ್ಟೇ. ಈಗ ಒಬ್ಬರು ಹೇಳಿದ್ರು ಅಲ್ಲಿ ಹೊರಗಡೆಯಿಂದ ರಿಕ್ಷಾ ಹಿಡಿಬೇಕಂತೇಳಿ, ಹಾಗೆ ನಡ್ಕೊಂಡು ಹೋಗ್ತಿದ್ದೇವೆ.